ಕೃದಂತ ಇದು ಕ್ರಿಯಾಪದ ಸಂಬಂಧಿಸಿದೆ. ಧಾತುಗಳು ಕೆಲವೊಮ್ಮೆ ಕರ್ತೃ ಕರ್ಮಕ್ಕೆ ಸೇರಿದಂತೆ ಅದನ್ನು ಹೆಸರು ಕರ್ಮ. 3 ವಿಧಗಳು: ಕೃದಂತ, ಕೃದಂತ ಭಾವನಾಮ, ಕೃದಂತ ಅವ್ಯವ. ಕೃದಂತ ನಾಮ ಇದು ಕೇವಲ ಒಬ್ಬ ವ್ಯಕ್ತಿಗೆ ಸಂಬಂಧಿಸಿದೆ. ಕೃದಂತ ಭಾವನಾಮ ಒಂದು ಕ್ರಿಯೆ ಭಾವನೆಯನ್ನು ತಿಳಿಸುವ ಕೃದಂತ ಪ್ರತ್ಯಯ ತಿಳಿಸುತ್ತದೆ. ನೋಡಿ, ಸಾಮಾನ್ಯವಾಗಿ ಎಲ್ಲರಿಗೂ ಸಂಬಂಧಿಸಿದೆ. ಕೃದಂತ ಅವ್ಯವ ತದ್ದಿತಾಂತ. ತದ್ದಿತಾಂತ ನಾಮ, ತದ್ದಿತಾಂತ ಭಾವನಾಮ, ತದ್ದಿತಾಂತ ಅವ್ಯವ. 3. ತದ್ದಿತಾಂತ ನಾಮಪದಗಳ ಜೊತೆಗೆ ಗಾರ, ಕಾರ, ಈಗ, ಒಂತ, ಗುಳಿ ಹಿಂಗೆ ಬಂದ್ರೆ ಅದು ತದ್ದಿತಾಂತ ನಾಮ. ಏನು? ಗಾರ, ಕಾರ, ಈಗ, ಒಂತ, ಗುಳಿ. ತದ್ದಿತಾಂತ ನಾಮ ಕೆಲವರು ಒಬ್ಬರಿಗೆ. ತದ್ದಿತಾಂತ ಭಾವನಾಮ ಈತ, ಈಕೆ, ಪೂ, ಮೇ ಬರ್ತಾವ ಸೇರಿದಂತೆ ತ ಭಾವ ಎನ್ನುವರು. ತದ್ದಿತಾಂತ ಭಾವ ಎಲ್ಲರಿಗೂ ಸಂಬಂಧಿಸಿದೆ. ತದ್ದಿತಾಂತ ಅವ್ಯವ ಅಂತೆ, ಆಗಿ, ಇಂತೆ, ತನಕ, ಇಸ್ಕರ, ಹೊರಗೆ, ಮಟ್ಟಿಗೆ, ಓಸ್ಕರ ಸೇರಿದಂತೆ ಹಿಂಗೆ ಬರ್ತಾವ. ಈ ತದ್ದಿತಾಂತ ಕೃದಂತ ತದ್ದಿತಾಂತ ಟ್ರಿಕ್ಸ್ ಹೇಳ್ತೀವಿ ಒಬ್ಬ. ಇರೋಡು ಈ ಪದ ಕ್ರಿಯಾಪದವಾದರೆ ಎಂಬುದನ್ನು ತಿಳಿಯಬೇಕು. ಮಾಡು ತದ್ದಿತಾಂತ ಈ ಪದ ಕ್ರಿಯಾಪದನ ಎಂದು ತಿಳಿಯಬೇಕು. ಇದು ಪದ ಕ್ರಿಯಾಪದ. ಮಾಡು ಎಂಬುದು ಕ್ರಿಯಾಪದ ಆಗಿದೆ, ಹಾಗಾದರೆ ಅದು ಕೃದಂತ ಆಗಿದೆ. ಕೃದಂತ ಕ್ರಿಯಾಪದ ಸಂಬಂಧಿಸಿದ ಕೃದಂತ ಕ್ರಿಯಾಪದ. ಮಾಡು ಅನ್ನೋದು ಕೃದಂತ ಕ್ರಿಯಾಪದ ಸಂಬಂಧಿಸಿದ. ಇಲ್ಲಿ ಒಬ್ಬರಿಗೆ ಸಂಬಂಧಿಸಿದ ಕೃದಂತ ನಾಮ, ಎಲ್ಲರಿಗೆ ಸಂಬಂಧಿಸಿದ ತದ್ದಿತಾಂತ ಭಾವನಾಮ. ಇನ್ನೊಬ್ಬರಿಗೆ ಮಾಡು ಎಂಬುದು ಒಬ್ಬರಿಗೆ, ಹಾಗೂ ಎಂಬುದು ಬಂದವರಿಗೆ ತದ್ದಿತಾಂತ ನಾಮ. ಓಟ ಕ್ರಿಯಾಪದ, ಇದು ಭೀ ಓಟ ತದ್ದಿತಾಂತ ಕೃದಂತ ಇದು ಕ್ರಿಯಾಪದ ಇರ್ತಾವ. ಓಟ ಇದು ಎಲ್ಲರಿಗೆ ಸಂಬಂಧಿಸಿದ, ಅದಕ್ಕೆ ತದ್ದಿತಾಂತ ಭಾವನಾಮ. ಇದು ಭಾವನಾಮ. ಹೋಗಲಿಕೆ ಇದು ಕ್ರಿಯಾಪದನೇ ಅದ, ತದ್ದಿತಾಂತ ಕ್ರಿಯಾಪದನೇ ಹೋಗಲಿಕೆ. ಕೃದಂತ ಅಂದ್ರೆ ಕ್ರಿಯಾಪದ ಇರ್ತಾವ. ಒಟ್ಟು ಒಬ್ಬರಿಗೆ ಸಂಬಂಧಿಸಿದ, ಎಲ್ಲರಿಗೆ ಸಂಬಂಧಿಸಿದ ಹೋಗಲಿಕೆ ಎಲ್ಲರಿಗೆ ಅಂದ್ರೆ ಇದು ತದ್ದಿತಾಂತ ಅವ್ಯಯ. ಮೋಸಗಾರ ಇದು ಅದ, ನಾಮಪದ ಅದ. ಕ್ರಿಯಾಪದ ಇದು ತದ್ದಿತಾಂತ, ನಾಮಪದಗಳು ಇದು ಕ್ರಿಯಾಪದ, ಇದು ಕೃದಂತ, ನಾಮಪದಗಳು ತದ್ದಿತಾಂತ. ಮೋಸಗಾರ ಅಂದರೆ ನಾಮಪದ. ಇದು ಮೋಸಗಾರ ಒಬ್ಬನಿಗೆ ಆಗ್ತದೆ. ಮೋಸಗಾರ ಇದು ತದ್ದಿತಾಂತ, ಇದು ನಾಮ ಆಗ್ತದೆ. ಇದು ಮೋಸಗಾರ. ಈಗ ಬಡತನ ಅನ್ನೋದು ತದ್ದಿತಾಂತ, ಅದು ನಾಮಪದ ಬಡತನ, ಹಾಗಾದರೆ ಎಲ್ಲರ ಸಂಬಂಧಿಸ್ತದ, ತದ್ದಿತಾಂತ ಭಾವನಾಮ. ರಾಜನಂತೆ ಅವ್ಯವ, ಅಂತೆ, ಇಂತೆ ಹಿಂಗೆ ಮುಂದೋದ ಅವ್ಯವಗಳು, ತದ್ದಿತಾಂತ ಅವ್ಯವಗಳು. ಕರ್ತರಿ ಕರ್ಮಣಿ ಶಾರ್ಟ್ ಬಸ್ ಸ್ಟ್ರಿಕ್ ಅಂದ್ರೆ ಏನು ಹೇಳೋದು? ಕರ್ತರಿ ಕರ್ಮಣಿ ಅಂದ್ರೆ ಇಲ್ಲಿ ನೋಡ್ರಿ, ಕರ್ತರಿ ಕರ್ಮಣಿ ವ್ಯತ್ಯಾಸ. ರಾವಣನು ಕೊಂದನು, ಇದು ಕರ್ತರಿ. ರಾವಣನಿಂದ ಕೊಲ್ಲಲ್ಪಟ್ಟನು, ಇದು ಕರ್ಮಣಿ. ಹಿಂಗೆ ಕರ್ತೃಪದ ಮೊದಲ ಪದ ಕರ್ಮಣಿ ಪದ ಬರ್ತದೆ. ಹಿಂಗೆ ಇದರಲ್ಲಿ ಕರ್ಮಪದ ವಾಕ್ಯದ ಕ್ರಿಯಾಪದವು ಅಲ್ಪಡು ಎಂಬ ಅಕ್ಷರ ಬಂದರೆ ಅದು ಕರ್ಮಣಿ. ಕರ್ಮಣಿ. ಮಾಡಲ್ಪಡು, ತಿನ್ನಲ್ಪಡು ಹಿಂಗೆ ಏನಾರು ಬಂದರೆ ಅದು ಕರ್ಮಣಿ. ಬರಲಿಲ್ಲ ಕರ್ತರಿ. ಈಗ ಅಲಂಕಾರಗಳಲ್ಲಿ ಅಡ್ಡು ಶಬ್ದ ಅಲಂಕಾರ, ಅರ್ಥ ಅಲಂಕಾರ. ಅನುಪ್ರಾಸ, ವ್ಯತ್ಯಾನುಪ್ರಾಸ, ಛಂದಸ್ಸು. ಅಲಂಕಾರದಾಗ ಅನುಪ್ರಾಸದಾಗ ವ್ಯತ್ಯಾನುಪ್ರಾಸ, ಛಂದಸ್ಸು. ಎರಡನೇದು ಯಕಾರ, ಚಿತ್ರಕಾರ. ಉಪಮಾಲಂಕಾರ, ರೂಪಾಲಂಕಾರ, ಉದ್ದೇಶ ಅಲಂಕಾರ, ದೃಷ್ಟಾಂತ ಅಲಂಕಾರ, ಅರ್ಧಾಂತರ ಅಲಂಕಾರ. ಇದು ಶಬ್ದಾಲಂಕಾರ. ಶಬ್ದ ಜೋಡಣೆಯಿಂದ ವಾಕ್ಯವನ್ನು ಹೆಚ್ಚಿಸುವುದು. ತುಪ್ಪದ ಮಾತಿಗೆ ಒಪ್ಪಿಕೊಂಡ ತಪ್ಪೆ ಪಾದ. ಒಂದೇ ವ್ಯಂಜನಾಕ್ಷರ ಪದೇ ಹೇಳುವುದು. ವ್ಯಚ್ಛಾನ ಒಂದೇ ಅಕ್ಷರ. ಛೇದಾನುಪ್ರಾಸ 2 ಅಕ್ಷರ. ಮಾಡಿ ಕೆಟ್ಟರು ಮನವಿಲ್ಲದೆ, ನೀಡಿ ಕೆಟ್ಟರು ನಿಜವಿಲ್ಲದೆ. ಯಮಕಾಲಂಕಾರ 3. ಬರಹೇಳಂ ಬರಹೇಳಂ ಹಿಂಗೆ 3 ಬರಬೇಕು. ಯಮಕಾಲ. ಕವಿ ಚಿತ್ರ ಒಂದು ವಾಕ್ಯ ಕವಿ ಚಿತ್ರಕರ್ತ, ಕವಿ ವರ್ಣನೆ ಮಾಡಿಬಿಡ್ತ ಚಿತ್ರಕ. ಅಲಂಕಾರ ಉಪಮಾಲಂಕಾರ, ಒಂದು ವಸ್ತುವನ್ನು ಮತ್ತೊಂದು ವಸ್ತುವಿಗೆ ಜೊತೆಯಲ್ಲಿ ಹೋಲಿಕೆ ಮಾಡುವುದು, ಆಕರ್ಷಣೆ ಮಾಡುವುದು. ಆ ಮಗುವಿನ ಮುಖವು ಚಂದ್ರನಂತೆ ಹೊಳೆಯುತ್ತದೆ, ಪುಮ್ಯ ಮಾಡೋದು. ಉಪಮಾಲಂಕಾರ ಹೋಲಿಕೆ ಮಾಡೋದು. ರೂಪಕಾಲಂಕಾರ, ಛೇದಾಲಂಕಾರ, ಅಂತೆ ಇಂತೆ 2 ವಸ್ತುಗಳು ಹೋಲಿಕೆ ಮಾಡದೆ 2 ಬೇರೆ ಅಂತ ಹೇಳೋದು. ಅಭಿಮಾನಿ ನಮ್ಮನೆ ದೇವರು, ಮನೆಯ ಮಂತ್ರಾಲಯ. ಉಪೇಕ್ಷೆ ಅಲಂಕಾರ, ಒಂದು ಪದಾರ್ಥವನ್ನು ಸನ್ನಿವೇಶದಲ್ಲಿ ಮತ್ತೊಂದು ಕಲ್ಪಿಸಿ ವರ್ಣಿಸುವುದು. ಗಾಂಧಿ ಸತ್ತರ ದೇಶಕ್ಕೆ ಕಣ್ಣೀರು ಹಿಂಗೆ ಮಗಟ್ಟು ಹೇಳ್ದಂಗೆ ಹೇಳೋದು. ದುಷ್ಟಾಂತ ಅಲಂಕಾರ, ಊರಿಗೆ ಉಪಕಾರ ಇರೋದು, ಹಣೆಗೆ ಶೃಂಗಾರ ಇರೋದು. ಆನೆ ಸೆಟ್ಟದ ಉರಿಯೋದು. ಇದು 2 ಬೇರೆ ವಾಕ್ಯಗಳನ್ನು ಅರ್ಥಗಳ ಹೆಚ್ಚಿಸಲು ಅದು ಒಗ್ಗಟ್ಟು ಹೇಳೋದು. ಒಟ್ಟು ದುಷ್ಟಾಂತ ಅಲಂಕಾರ.